ಫಾಲೋ ಮಾಡ್ತಾ ಇದೆ ಏನು ನಡೆದಿದೆ ಅಂತಂದರೆ, ಇದು ಒಂದು ರೀತಿಯಾಗಿ ಆಗಿರೋ ಪ್ರಾಬ್ಲಮ್. ಏನು ಶಾಂತಿಯುತವಾಗಿ ಓಂ ಶಕ್ತಿ ದೇವಸ್ಥಾನದಿಂದ ಏನು ಹೊರಟಿದ್ರಲ್ಲ, ಕಿಡಿಗೇಡಿಗಳು ಕಲ್ತೂರಾಟ ಮಾಡೋದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದ್ರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸ್ಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲೇ ಅವರಿಗೆ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಸೊ ಅಕ್ಯೂಸ್ಡ್ ಅಂತೂ ಪತ್ತೆ ಆಗಿದೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಕೂಡ ಈ ಭಾಗದ ಮೇಲೆ ತುಂಬ ಹೆಚ್ಚಿನ ಹದ್ದಿನ ಕಣ್ಣು ಇಟ್ಟಿರಬೇಕು. ಮತ್ತು ಇಲ್ಲಿ ಹೋಮ ಸಾಮರಸ್ಯ ನಾವು ಮೇಂಟೈನ್ ಮಾಡಿಕೊಂಡೇ ಇರಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಆಯಿತು ಈ ಭಾಗಕ್ಕೆ, ಈ ಜಯನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತದೆ. ಇತ್ತೀಚೆಗೆ ಪರವಾಗಿಲ್ಲ, ಬಟ್ ಆದರೆ ಈ ತುರ್ತು ಕಾರ್ಯಾಚರಣೆ ಪೊಲೀಸರು ಮಾಡಿರೋದು ಮೆಚ್ಚಬೇಕು. ರಾತ್ರಿ ಇಡೀ ಕೆಲಸ ಮಾಡಿ ಅವರು 3 ಜನ ಕಿಡಿಗೇಡಿಗಳಿಗೆ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲಿ ಅವರಿಗೆ